Hello everyone, hello traders. So let's go to the content directly. ಸೊ ಎಲ್ರಿಗೂ ಗೊತ್ತು, ಎಷ್ಟೊಂದು ಜನ, ಸುಮಾರು ಜನ ಅಲ್ಲಿ ಇಲ್ಲಿ ಅಕಾಡೆಮಿಗಳಲ್ಲಿ ಸ್ಟ್ರಾಟಜಿ ಅಂತ ತಿರುಗಿ ಲಾಸ್ ಮಾಡ್ಕೊಂಡು ಸಾಕಾಗಿರ್ತೀರ. ಸೊ ಅವರಿಗೋಸ್ಕರ ಒಂದು ಸಿಂಪಲ್ ಸ್ಟ್ರಾಟಜಿ ತಂದಿದ್ದೀನಿ. ಸಿಂಪಲ್ ಸ್ಟ್ರಾಟಜಿ, ಜಸ್ಟ್ ನಾನು ಹೇಳೋ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಈ ಸ್ಟ್ರಾಟಜಿನ ಫಾಲೋ ಅಪ್ ಮಾಡಿದ್ರೆ ಡಿಸಿಪ್ಲಿನ್ ಆಗಿ ಪ್ರಾಫಿಟಬಲ್ ಆಗ್ತೀರಾ. ಟ್ರಸ್ಟ್ ಮೀ, ಓಕೆನಾ? ನಾನು ಇದನ್ನು ಎಷ್ಟೊಂದು ಜನ ದುಡ್ಡು ಕೊಟ್ಟು ಹೇಳ್ಕೊಡ್ತಾ ಇದ್ದಾರೆ. ನಾನು ಈ ಸಿಂಪಲ್ ಸ್ಟ್ರಾಟಜಿನ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಾನು ಹೇಳ್ಕೊಡೋ ಪ್ರತಿಯೊಂದು ಪಾಯಿಂಟ್ನು ಗಮನ ಇಟ್ಟು ನೋಡ್ಕೊಳ್ಳಿ. ನಾನು ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ ಅಂತ ಇದು ಯಾವುದೋ ಒಂದು ಡಬ್ಬಾ ಸ್ಟ್ರಾಟಜಿ ಅಂತ ಅಲ್ಲ. ನಾನು ಹೇಳಿದ್ದೆ, ನಾನು ನಿಮಗೆ 200 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ನ್ಯೂಸ್ ಟ್ರೇಡಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ನ್ಯೂಸ್ ಟ್ರೇಡಿಂಗ್ ಬದಲು ಒಂದು ನಿಫ್ಟಿಲೇ ಒಂದು ಸ್ಟ್ರಾಟಜಿ ಹೇಳ್ಕೊಡ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಹೇಳ್ಕೊಡೋದನ್ನ ಗಮನ ಇಟ್ಟು ಕೇಳಿ, ಓಕೆನಾ? ಸೊ ಈ ಸ್ಟ್ರಾಟಜಿ ಬಂದು ನೀವು ಮೇನ್ ಸ್ಟಾರ್ಟ್ ಮಾಡ್ತೀನಿ. ಈ ಸ್ಟ್ರಾಟಜಿ ಬಂದು ಮೇನ್ ನೀವು ವೆಡ್ನೆಸ್ಡೇ ಇನ್ ನಿಫ್ಟಿ, ಬುಧವಾರ ನಿಫ್ಟಿಲಿ ಯೂಸ್ ಮಾಡಬೇಕು ಈ ಸ್ಟ್ರಾಟಜಿನ, ಓಕೆನಾ? ನೆಕ್ಸ್ಟ್ ಬಂದು ಫ್ರೈಡೇ ಸೆನ್ಸೆಕ್ಸಲ್ಲಿ ಯೂಸ್ ಮಾಡಬೇಕು. ಫ್ರೈಡೇ ಸೆನ್ಸೆಕ್ಸಲ್ಲಿ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಬುಧವಾರ ಬಂದು ನಿಫ್ಟಿಲಿ ಯೂಸ್ ಮಾಡಬೇಕು, ಫ್ರೈಡೇ ಬಂದು ಸೆನ್ಸೆಕ್ಸಲ್ಲಿ ಯೂಸ್ ಮಾಡಬೇಕು. ಏನಕ್ಕೆ ಬುಧವಾರ ಬಂದು ನಿಫ್ಟಿಲೇ ಯೂಸ್ ಮಾಡಬೇಕು, ಫ್ರೈಡೇ ಸೆನ್ಸೆಕ್ಸಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ನಿಫ್ಟಿ ಎಕ್ಸ್ಪೈರಿ ಇರೋದು ಯಾವಾಗ? ಮಂಗಳವಾರ, ಟ್ಯೂಸ್ಡೇ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಎಲ್ಲ ಮುಗಿಯುತ್ತೆ. ಫ್ರೆಶ್ ಕಾಂಟ್ರಾಕ್ಟ್ಸ್ ಓಪನ್ ಆಗೋದೇ ವೆಡ್ನೆಸ್ಡೇ, ಓಕೆನಾ? ಅದಕ್ಕೋಸ್ಕರ ನಾವು ಫ್ರೆಶ್ ಕಾಂಟ್ರಾಕ್ಟ್ಸಲ್ಲಿ ಮಾತ್ರ ಈ ಸ್ಟ್ರಾಟಜಿನ ಬಳಸಬೇಕು. ಸೆನ್ಸೆಕ್ಸ್ ಅಷ್ಟೇ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದು ಯಾವತ್ತು? ಥರ್ಸ್ಡೇ. ಸೊ ಫ್ರೆಶ್ ಕಾಂಟ್ರಾಕ್ಟ್ಸ್ ಓಪನ್ ಆಗೋದು ಯಾವತ್ತು? ಫ್ರೈಡೇ. ಸೊ ಫ್ರೈಡೇ ಮಾತ್ರ ನೀವು ಸೆನ್ಸೆಕ್ಸಲ್ಲಿ ಮಾತ್ರ ಮಾಡಬೇಕು, ಓಕೆನಾ? ಯಾಕೆ ಅಂತಂದರೆ ಫ್ರೆಶ್ ಕಾಂಟ್ರಾಕ್ಟ್ಸಲ್ಲಿ ನಮಗೆ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದೊಂದು ಲೂಪ್ ಹೋಲು, ಇಂಡಿಯನ್ ಮಾರ್ಕೆಟ್ದು ಲೂಪ್ ಹೋಲ್ ಇದು. ಈ ಸ್ಟ್ರಾಟಜಿ ಆ ಲೂಪ್ ಹೋಲ್ನ ಬಳಸ್ಕೊಂಡು ಮಾಡ್ತಾ ಇರೋದು, ಓಕೆ? ಅರ್ಥ ಮಾಡ್ಕೊಳ್ಳಿ. ವೆಡ್ನೆಸ್ಡೇ ನಿಫ್ಟಿಲಿ ಮಾಡಬೇಕು, ಫ್ರೈಡೇ ಸೆನ್ಸೆಕ್ಸಲ್ಲಿ ಮಾಡಬೇಕು. ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಫ್ರೆಶ್ ಕಾಂಟ್ರಾಕ್ಟಲ್ಲಿ ಮಾಡೋಕ್ಕೆ. ಬೇರೆ ದಿನ ಮಾಡೋಕ್ಕೆ ಹೋಗಬೇಡಿ, ಮಾಡಿದ್ರೆ ಲಾಸ್ ಗೀಸ್ ಆಗುತ್ತೆ, ರಿಸ್ಕ್ ಇರುತ್ತೆ. ಈ ಸ್ಟ್ರಾಟಜಿ ರಿಸ್ಕ್ ಇರುತ್ತೆ. ಬೆಟರ್ ಸೇಫರ್ ಸೈಡ್ ಮಾಡಬೇಕು ಅಂತಂದರೆ ವೆಡ್ನೆಸ್ಡೇ ನಿಫ್ಟಿಲಿ, ಫ್ರೈಡೇ ಸೆನ್ಸೆಕ್ಸಲ್ಲಿ ಮಾಡಿ, ಓಕೆನಾ? ಏನಕ್ಕೆ ಅಂತಂದರೆ ಅದರ ಟೈಮ್ ವ್ಯಾಲ್ಯೂ ಇರುತ್ತೆ. ನಿಮ್ಗೆ ಟೈಮ್ ವ್ಯಾಲ್ಯೂ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಂದರೆ ಸಿಂಪಲಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಜಾಸ್ತಿ ಇದು ಡೀಟೇಲ್ ಹೇಳೋದು, ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಸಿಗ್ತವೆ. ನೀವು ಫುಲ್ ಜಾಸ್ತಿ ಡೀಪಾಗಿ ಸರ್ಚ್ ಮಾಡಬೇಕು ಅಂದರೆ ಸರ್ಚ್ ಮಾಡ್ಕೊ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಂದರೆ ಏನು ಕರೆಂಟ್ ಸ್ಪಾಟ್ ಪ್ರೈಸ್ ನಡೀತಾ ಇದೆಯೋ ಮೈನಸ್ ಸ್ಟ್ರೈಕ್ ಪ್ರೈಸ್. ನಾವು ಯಾವ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ತೀವೋ ಆ ಸ್ಟ್ರೈಕ್ ಪ್ರೈಸ್ನ ಮೈನಸ್ ಮಾಡಿದ್ರೆ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ. ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್, ಇದು ಕಾಲ್ ಸೈಡ್ ತೋರಿಸ್ತಾ ಇರೋದು ನಾನು. ಸ್ಟ್ರೈಕ್ ಪ್ರೈಸ್ ಈಕ್ವಲ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಈಕ್ವಲ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಓಕೆನಾ? ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಪ್ಷನ್ ಚೈನ್ ತೋರಿಸ್ತೀನಿ ನೋಡಿ. ಇದು ಆಪ್ಷನ್ ಚೈನ್, ಇದು ನಿಫ್ಟಿ ನೋಡಿ, ನಿಫ್ಟಿ ಇದೆ, ನಿಫ್ಟಿ ಆಪ್ಷನ್ ಚೈನು. ಇದು ಕಾಲ್ ಸೈಡು ಮತ್ತು ಪುಟ್ ಸೈಡ್. ಈ ಕಾಲ್ ಸೈಡ್ ನೋಡೋಣ. ಈಗ ನಾವು ಫಾರ್ ಎಕ್ಸಾಂಪಲ್ 24,200 ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ತೀವಿ. ಆದರೆ ಮಾರ್ಕೆಟ್ ನಡೀತಾ ಇರೋದು ಎಷ್ಟೀಗ? 24,207. ಇದು ಕರೆಂಟ್ ಸ್ಪಾಟ್ ಪ್ರೈಸ್, ಇದು ನಡೀತಾ ಇರೋದು. ಮಾರ್ಕೆಟ್ ಪ್ರೈಸ್ ನಡೀತಾ ಇದೆಯಲ್ಲ, ಅದನ್ನು ನಾವು ಸ್ಪಾಟ್ ಪ್ರೈಸ್ ಅಂತೀವಿ. ನಾವು ಯಾವುದೊಂದು ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡ್ತೀವಿ ಇದು ಸ್ಟ್ರೈಕ್ ಪ್ರೈಸ್. ಇದು ನಾವು
ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ಈ ಸ್ಟ್ರೈಕ್ ಪ್ರೈಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಾವು, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, 24,200 ನಾವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡ್ತೀವಿ. ಮಾರ್ಕೆಟ್ ನಡೀತಾ ಇರೋದೆಷ್ಟು 24,207 ಅಲ್ವಾ. ಓಕೆ, ಇಲ್ಲಿ ಬರ್ತೀನಿ. ಸ್ಪಾಟ್ ಪ್ರೈಸ್ ಎಷ್ಟು 24,207 ಮೈನಸ್ ಸ್ಟ್ರೈಕ್ ಪ್ರೈಸ್ ನಾವು ಸೆಲೆಕ್ಟ್ ಮಾಡ್ತಾ ಇರೋದು 24,200 ಈಕ್ವಲ್ಸ್ ಎಷ್ಟು ಬಂತು. 24,207 24,200 ತೆಗೆದ್ರೆ ಬಂದಿರೋದು 7. ಎಸ್, 7 is intrinsic value. ಯಾಕಂದ್ರೆ ಸ್ಪಾಟ್ ಪ್ರೈಸು ಮತ್ತೆ ಸ್ಟ್ರೈಕ್ ಪ್ರೈಸ್ಗಿರೋ ಡಿಫ್ರೆನ್ಸು ಇಂಟ್ರೆನ್ಸಿಕ್ ವ್ಯಾಲ್ಯೂ, ಓಕೆನಾ. ನೋಡಿ ಇಲ್ಲಿ ನೋಡಿ, ಎರಡಕ್ಕೂ ಮಧ್ಯೆ ಡಿಫ್ರೆನ್ಸ್ ಇರೋದು 7. ಆದರೆ ಇಲ್ಲಿ ಪ್ರೀಮಿಯಂ ನೋಡಿದ್ರೆ 181 ತೋರಿಸ್ತಾ ಇದೆಯಲ್ಲ ಸರ್ ಅಂತ ಕೇಳ್ತೀರಾ. ಈ 181ರಲ್ಲಿ ಈ ಪ್ರೀಮಿಯಂ LTP ಇದೆಯಲ್ಲ, ಲಾಸ್ಟ್ ಟ್ರೇಡೆಡ್ ಪ್ರೈಸು, ಇದರಲ್ಲಿ ಏನೇನಿರುತ್ತೆ ಅಂದರೆ ಟೈಮ್ ವ್ಯಾಲ್ಯೂ ಪ್ಲಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. LTPಲಿ ನೀವು ಪ್ರೀಮಿಯಂನ ಬೈ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಟೈಮ್ ವ್ಯಾಲ್ಯೂ LTP ಲಾಸ್ಟ್ ಟ್ರೇಡೆಡ್ ಪ್ರೈಸು ಅದರಲ್ಲಿ ಏನೇನಿರುತ್ತೆ ಅಂತಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂಡ್ ಪ್ಲಸ್ ಟೈಮ್ ವ್ಯಾಲ್ಯೂ ಎರಡು ಸೇರಿ ನಮಗೆ LTP ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂದರೆ ನಾವು ಪ್ರೀಮಿಯಂ ದುಡ್ಡು ಕಟ್ಟೋದು, ಅವೆರಡಕ್ಕೂ ಸೇರಿಸಿ ಕಟ್ತೀವಿ. ಈಗ ಇಲ್ಲಿ 181 ಇದೆ ಕಾಣಿಸ್ತಿದೆಯಾ, ಅಲ್ಲಿ 24,200ರಲ್ಲಿ LTP ಎಷ್ಟಿದೆ 181 ಇದೆ. ನಮಗೀಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಾಯಿತು. LTPಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಾಯಿತು. LTP ಎಷ್ಟಿದೆ 181 LTP ಇದೆ. LTP ಗೊತ್ತಾಯಿತು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ 7 ಇದೆ. ಆದರೆ ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ. ನಾನು ಇದು ಹೇಳ್ತಾ ಇರೋದು ವೆರಿ 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 ಇಂಪಾರ್ಟೆಂಟು, ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ. ಈ ಟೈಮ್ ವ್ಯಾಲ್ಯೂ ಕಂಡುಹಿಡಿಯೋಕೆ ಏನು ಮಾಡ್ತೀವಿ, 181 ಇದೆ, 7ನ ಈಕ್ವಲ್ಸಿಂದ ಸೈಡಿಗೆ ತೊಗೊಳ್ತೀವಿ. 7 ಆ ಕಡೆ ಈಕ್ವಲ್ಸ್ ಆಯಿತು. ಇದು ಟೈಮ್ ವ್ಯಾಲ್ಯೂ. ಈಗ ಟೈಮ್ ವ್ಯಾಲ್ಯೂ 181 ಮೈನಸ್ 7 ಎಷ್ಟು 174. ದಿಸ್ ಈಸ್ ಟೈಮ್ ವ್ಯಾಲ್ಯೂ. ಈ ಸ್ಟ್ರೈಕ್ ಪ್ರೈಸಲ್ಲಿ ಯಾವುದು 24,200 ಸ್ಟ್ರೈಕ್ ಪ್ರೈಸಲ್ಲಿ 7 ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, 174 ಟೈಮ್ ವ್ಯಾಲ್ಯೂ ಇದೆ, ಓಕೆನಾ. ಇದು ಅಕಸ್ಮಾತ್ ಮಾರ್ಕೆಟು ಎಕ್ಸ್ಪೈರಿ ದಿನ ಈ ಸ್ಟ್ರೈಕ್ ಪ್ರೈಸ್ ಅನ್ನು ಔಟ್ ಆಫ್ ದ ಮನಿ ಇದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಲ್ಲ 0 ಆಗಿ ಟೈಮ್ ವ್ಯಾಲ್ಯೂ ಎಲ್ಲ 0 ಆಗುತ್ತೆ. ಔಟ್ ಆಫ್ ದ ಮನಿಯಲ್ಲಿ ಯಾವಾಗಲೂ ಇಂಟ್ರೆನ್ಸಿಕ್ ವ್ಯಾಲ್ಯೂ 0 ಇರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಆಪ್ಷನ್ ಚೈನ್ ಎಷ್ಟೊಂದು ವಿಡಿಯೋಗಳು ಸಿಗ್ತವೆ ಯೂಟ್ಯೂಬಲ್ಲಿ, ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಬೇಡ, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಓಕೆನಾ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. 174, ಓಕೆನಾ. ಸೊ ಈಗ ಏನು ಮಾಡಬೇಕು, ಇಷ್ಟು ಗೊತ್ತಾಯ್ತು ನಿಮಗೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಷ್ಟು ಗೊತ್ತಾಯ್ತು. ಮೇನ್ ಏನು, ವೆಡ್ನೆಸ್ಡೇ ದಿನ ನಿಫ್ಟಿಲಿ ಮಾಡಬೇಕು, ಫ್ರೈಡೇ ಸೆನ್ಸೆಕ್ಸ್ ಆನ್ ಮಾಡಬೇಕು. ಸಪೋಸ್ ಇವತ್ತು ವೆಡ್ನೆಸ್ಡೇ ದಿನ ಬಂದ್ವಿ. ವೆಡ್ನೆಸ್ಡೇ ದಿನ ಏನು ಮಾಡಬೇಕು ಅಂದರೆ ನೀವು ಫಸ್ಟು ನಿಫ್ಟಿಗೆ ಬರ್ತೀರಾ. ಏನು ವೆಡ್ನೆಸ್ಡೇ ನಿಫ್ಟಿಗೆ ಬರ್ತೀರಾ. ನಿಫ್ಟಿ ಹೋಗ್ತಿದ್ದಂಗೆ ಟೈಮ್ ಫ್ರೇಮ್ ಬಂದು ಟೈಮ್ ಫ್ರೇಮ್ ಬಂದು 3 ಮಿನಿಟ್ಸ್. ಟೈಮ್ ಫ್ರೇಮ್ ಬಂದು 3 ಮಿನಿಟ್ಸ್, 3 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಅದು ಸೆನ್ಸೆಕ್ಸ್ ಆಗಲಿ ಇಲ್ಲ ನಿಫ್ಟಿ ಆಗಲಿ. ವೆಡ್ನೆಸ್ಡೇ ಬಂದು ನಿಫ್ಟಿ ನೋಡಬೇಕು, ಫ್ರೈಡೇ ಬಂದು ಸೆನ್ಸೆಕ್ಸಲ್ಲಿ.
ಫ್ರೈಡೆ ಇನ್ ಸೆನ್ಸೆಕ್ಸ್. ಎರಡಕ್ಕೂ ಟೈಮ್ ಫ್ರೇಮ್ ಸೇಮ್, ಎರಡಕ್ಕೂ ಕೂಡ ಟೈಮ್ ಫ್ರೇಮ್ ಸೇಮ್ ಇದೆ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಮಾರ್ಕ್ ನಾವು ಬಂದು ಮಾರ್ಕ್ ಹೈ and low, high and low of the first candle. ಮೊದಲನೇ ಕ್ಯಾಂಡಲ್ ಹೈ ಮತ್ತೆ ಲೋನ ಮಾರ್ಕ್ ಮಾಡಬೇಕು. ಏನು ಹೇಳಿ, ಮೊದಲನೇ ಕ್ಯಾಂಡಲ್ ಅಂದರೆ 9:15 ಓಪನ್ ಆಗ್ತದೆ, ರೆಡ್ ಆಗಲಿ ಗ್ರೀನ್ ಆಗಲಿ, ಆ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ನಾವು ಹೈ ಆ್ಯಂಡ್ ಲೋನ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ನೆಕ್ಸ್ಟು ಸೆನ್ಸೆಕ್ಸಲ್ಲಿ, ನಿಫ್ಟಿಲಿ ಫಾರ್ ನಿಫ್ಟಿ mark 40 points away from high and low. ನಿಫ್ಟಿಲಿ ಫಸ್ಟ್ ಕ್ಯಾಂಡಲ್ ಮಾರ್ಕ್ ಮಾಡಿರ್ತೀರಲ್ಲ ಹೈ ಆ್ಯಂಡ್ ಲೋ, ಆ ಹೈಯಿಂದ ಮೇಲ್ಗಡೆ 40 ಪಾಯಿಂಟ್ಸ್ನ ಮಾರ್ಕ್ ಮಾಡಿ, ಲೋ ಇಂದ ಕೆಳಗಡೆ 40 ಪಾಯಿಂಟ್ಸ್ನ ಮಾರ್ಕ್ ಮಾಡಿ ನಿಫ್ಟಿಲಿ. ಓಕೆನಾ, ಅರ್ಥ ಆಗ್ತಿದೆ? ಅದನ್ನು ಪ್ರಾಕ್ಟಿಕಲ್ ತೋರಿಸ್ತೀನಿ ನಾನು, ಗಮನ ಇಟ್ಟು ಕೇಳ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸೆನ್ಸೆಕ್ಸಲ್ಲಿ, ಫಾರ್ ಸೆನ್ಸೆಕ್ಸ್ ಮಾರ್ಕ್ 80 points away from high and low. ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿರ್ತೀರಲ್ಲ, ಆ ಹೈ ಆ್ಯಂಡ್ ಲೋ ಇಂದ, ಹೈಯಿಂದ ಮೇಲಕ್ಕೆ 80 ಪಾಯಿಂಟ್ಸ್ನ ಮಾರ್ಕ್ ಮಾಡಿ, ಹೈಯಿಂದ ಮೇಲೆ 80 ಪಾಯಿಂಟ್ಸು, ಲೋ ಇಂದ ಕೆಳಗಡೆ 80 ಪಾಯಿಂಟ್ಸ್ನ ಮಾರ್ಕ್ ಮಾಡಿ. ಓಕೆನಾ. ಇದು ಸೆಟಪ್, ನಿಮ್ಮನ್ನ ಟ್ರೇಡಿಂಗ್ ಸೆಟಪ್ ಇಷ್ಟು. ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಪಾಸ್ ಮಾಡಿ ನೋಡಿ, ಏನಾದರೂ ಮಾಡಿ. ಓಕೆನಾ. ಇದು ಮೇಯ್ನ್ ಸೆಟಪ್, ನಿಮ್ಮ ಟ್ರೇಡ್ನ ಸೆಟಪ್ ಮಾಡ್ಕೊಳೋದು ಇಷ್ಟು ಮೇಯ್ನು. ಓಕೆನಾ. ಇದನ್ನು ನಾನು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊತೀನಿ, ಆದರೆ ಓಕೆ ಬೇಡ, ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ, ಆಮೇಲೆ ತೊಗೊತೀನಿ. ಸೊ ಇದು ನಿಮ್ಮ ಸೆಟಪ್ ಇದು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಯಾವಾಗ ಮಾರ್ಕೆಟ್ ನೀವು ಮಾರ್ಕ್ ಮಾಡಿರ್ತೀರಲ್ಲ, ಅಲ್ಲಿ ಎಂಟ್ರಿ ಯಾವ ಥರ ಇರುತ್ತೆ ಅಂದರೆ, ನಿಮ್ಮದು ಎಂಟ್ರಿ ಹೇಳ್ತಾ ಇದ್ದೀನಿ ನೋಡಿ, ಎಂಟ್ರಿ ಇದು ಗಮನ ಇಟ್ಟು ಕೇಳ್ಕೊಳ್ಳಿ. ಎಂಟ್ರಿ ಇದು ನೀವು ಮಾರ್ಕ್ ಮಾಡಿರ್ತೀರಲ್ಲ, ಅಲ್ಲಿಗೆ ಪ್ರೈಸ್ ಬಂದರೆ ಟೇಕ್ ಎಂಟ್ರಿ when Nifty or Sensex came to the marking point. ಆಗ್ತಾ ಇದೆಯಾ? ನೀವು ಮಾರ್ಕ್ ಮಾಡಿರ್ತೀರಲ್ಲ ಹೈ ಆ್ಯಂಡ್ ಲೋ, ಅಲ್ಲಿಗೆ ಏನಾದರೂ ನಿಫ್ಟಿ ಅಥವಾ ಸೆನ್ಸೆಕ್ಸಲ್ಲಾಗಲಿ ನಿಫ್ಟಿಲಾಗಲಿ ಮಾರ್ಕ್ ಮಾಡಿರೋ ಪಾಯಿಂಟಿಗೆ ಮಾರ್ಕೆಟ್ ಬಂದಾಗ ನಿಮ್ಮ ಎಂಟ್ರಿ ಇರುತ್ತೆ. ಎಂಟ್ರಿ ಮಾಡಬೇಕು. ಯಾವ ಥರ ಎಂಟ್ರಿ ಮಾಡಬೇಕು ಅಂದರೆ, ಬೈ both
both ATM call and ATM put. ಅರ್ಥ ಆಗ್ತಿದ್ಯಾ? ಆ ಟೈಮಲ್ಲಿ ಮಾರ್ಕೆಟು ಕರೆಕ್ಟಾಗಿ ಎಂಟ್ರಿ ಪಾಯಿಂಟಿಗೆ ಟಚ್ ಆಗ್ತಿದ್ದಂಗೆ ನೀವು ಆ ಟೈಮಲ್ಲಿ ಸ್ಟ್ರೈಕ್ ಪ್ರೈಸ್ ಆಪ್ಷನ್ ಚೈನ್ ನೋಡ್ತೀರಾ. ನೋಡಿ ಆಗ ಯಾವುದು ATM ಸ್ಟ್ರೈಕ್ ಪ್ರೈಸಲ್ಲಿ ಇರುತ್ತೋ ಆ ಸ್ಟ್ರೈಕ್ ಪ್ರೈಸ್ನಲ್ಲಿ ಕಾಲು ಮತ್ತು ಪುಟ್ನ ಒಂದೇ ಸಮ ಬೈ ಮಾಡ್ಬಿಡ್ತೀವಿ, ಒಂದೇ ಟೈಮಲ್ಲಿ ಅಟ್ ಎ ಟೈಮಲ್ಲಿ ಎರಡೂ ಅಷ್ಟೇ ಟಕ್ ಟಕ್ ಅಂತ ಮಾರ್ಕೆಟ್ ಪ್ರೈಸಲ್ಲೇ ಬೈ ಮಾಡಿಬಿಡಿ. ಓಕೆನಾ? ಮಾರ್ಕೆಟ್ ಪ್ರೈಸಲ್ಲೇ ಬೈ ಮಾಡಿ. ಮಾರ್ಕೆಟ್ ಪ್ರೈಸಲ್ಲಿ ಬೈ ಮಾಡಬೇಕು. ಬೈ ಮಾಡಿದಾಗ ಇದು ಎಂಟ್ರಿ ಆಯಿತು ನಿಮ್ಮದು. ಟಾರ್ಗೆಟ್ ಎಷ್ಟಿಡಬೇಕು ಅಂದರೆ ನಿಮ್ಮದು ರಿಸ್ಕ್ ರಿವಾರ್ಡ್ ಹೇಳ್ತಾ ಇದ್ದೀನಿ ನೋಡಿ, ಇದು ರಿಸ್ಕ್ ರಿವಾರ್ಡ್ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಈ ವಿಡಿಯೋನ 5 ಸಲ 10 ಸಲ ನೋಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ನೋಡಿ. ಸುಮ್ಮನೆ ಹೋಗಿ ಇದು ಮಾಡ್ಬೇಡ. ನಾನು ತೋರಿಸ್ತೀನಿ ಇದರಲ್ಲಿ ರಿಸ್ಕ್ ರಿವಾರ್ಡ್ ಯಾವ ಥರ ಅಂತಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾಪ್ ಲಾಸ್ ಬಂದು ನಿಮ್ಮದು ಸ್ಟಾಪ್ ಲಾಸ್ ಬಂದು 5%. ಸ್ಟಾಪ್ ಲಾಸು 5% ಇರುತ್ತೆ. ಟಾರ್ಗೆಟ್ ಬಂದು 15% ಇರುತ್ತೆ. ಸರ್ 15% ಇರುತ್ತೆ. ಏನು ಸರ್ ಇದು 5%, ಟಾರ್ಗೆಟ್ 15%, ಅರ್ಥ ಆಗ್ತಾ ಇಲ್ಲ ಅಂತ ಅನ್ಕೊತೀರಲ್ವಾ? ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಆಪ್ಷನ್ ಚೈನ್, ಇವತ್ತು ಆಪ್ಷನ್ ಚೈನ್ ಇದು ನೋಡಿ. ಇಲ್ಲೀಗ ಫಾರ್ ಎಕ್ಸಾಂಪಲ್ ಆಗಲೇ 24,200 ತೊಗೊಂಡಿದ್ನಲ್ಲ, ಅದನ್ನೇ ಈಗ ಬೆಸ್ಟ್ ಎಕ್ಸಾಂಪಲಾಗಿ ತಗೊಳ್ತೀನಿ ನಾನು. 24,200 ಕಾಲ್ ಸೈಡ್ ಎಷ್ಟಿದೆ? 181. 1 ಸೆಕೆಂಡ್. ಕಾಲ್ ಸೈಡಲ್ಲಿ ಕಾಲ್ ಬೈ ಮಾಡಬೇಕು ಅಂದರೆ 181 ಇಂಟು 181 ಇಂಟು ಎಷ್ಟು ಲಾಟ್ ಸೈಜ್ ಎಷ್ಟು? 65. ಎಷ್ಟಾಗುತ್ತೆ? 1 ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತೀನಿ. ಒಂದು ಸೆಕೆಂಡ್. 181 ಇಂಟು 65 11765 ಆಗುತ್ತೆ ಕಾಲ್ ಸೈಡ್ ಬೈ ಮಾಡೋಕ್ಕೆ. ಓಕೆನಾ? ಕಾಲ್ ಸೈಡ್ ಬೈ ಮಾಡೋಕ್ಕೆ 11765. ನೆಕ್ಸ್ಟು ಪುಟ್ ಸೈಡ್ ಬೈ ಮಾಡೋಕ್ಕೆ ಎಷ್ಟಾಗುತ್ತೆ ನೋಡೋಣ. ನೋಡಿ, ಪುಟ್ ಸೈಡ್ ಇಷ್ಟಿದೆ. ಇಲ್ಲಿ 181 ಇತ್ತಿದ್ದು ಕಾಲ್ ಸೈಡು. ಪುಟ್ ಸೈಡು 60.55 ಇದೆ. ಓಕೆನಾ? 60.55 ಟು ಲಾಟ್ ಸೈಜ್ ಎಷ್ಟು? 65. ಎಷ್ಟಾಗುತ್ತೆ? 60.55 ಇಂಟು 65 3935. ಅರ್ಥ ಆಗ್ತಿದೆಯಾ? ನಾವು ಈಗ ಅಟ್ ದ ಮನಿ ಬೈ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ನೋಡಿ, ಅಟ್ ದ ಮನಿ ಅಂದರೆ ಪ್ರೈಸ್ ಇಲ್ಲಿ ನಡೀತಾ ಇದೆ, ಇದು ಇಲ್ಲ ಇದು, ಎರಡರಲ್ಲಿ ಯಾವ್ದಾರ ಒಂದು ಅಟ್ ದ ಮನಿ. ಓಕೆನಾ? 2200 24,200 ಆದರೂ ಸರಿ, 250 ಆದರೂ ಸರಿ. ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, 24,200 ತೊಗೊಂಡಿದ್ದೀನಿ. ಇದಾದ್ರೂ ಬೈ ಮಾಡ್ಬೋದು ನೀವು, ಇಲ್ಲ ಇದಾದರೂ ಬೈ ಮಾಡ್ಬೋದು, ತಲೆ ಕೆಡ್ಸ್ಕೊಳಂಗಿಲ್ಲ. ಎರಡು ATM ಬರುತ್ತೆ ನಿಮಗೆ. ಯಾಕಂದರೆ ಒಂದು ಕಾಲ್ ಸೈಡ್ಗಿಂತ ಮನಿ ಆಗುತ್ತೆ, ಪುಟ್ ಸೈಡ್ ಔಟ್ ಆಫ್ ದ ಮನಿ ಆಗುತ್ತೆ. 24,250 ತಗೊಂಡ್ರೆ ಇದು ಪುಟ್ ಸೈಡ್ಗೆ ಇಂದ ಮನಿ ಆಗುತ್ತೆ, ಕಾಲ್ ಸೈಡ್ ಔಟ್ ಆಫ್ ದ ಮನಿ ಆಗುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಎರಡರಲ್ಲಿ ಯಾವ್ದಾರ ಒಂದು ತಗೊಳ್ಳಿ.
24,200 ನಾನು ತೊಗೊಂಡಿದ್ದೀನಿ. ಓಕೆನಾ, ಈ ಕಡೆ ಒಂದು ಬೈ ಮಾಡಿದ್ದೀನಿ. ಈಗ ಎಷ್ಟಾಗುತ್ತೆ ನೋಡಿ, ಟೋಟಲ್ ಎಷ್ಟಾಗುತ್ತೆ ನೋಡಿ. ಈಗ ಟೋಟಲ್ ಈಗ 11,765 ಪ್ಲಸ್ 3,935. ಟೋಟಲ್ ನೀವು ಪೇ ಮಾಡೋದೆಷ್ಟು? ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನಿಮ್ಮದು? ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 15,700 ಆಗುತ್ತೆ. 15,700 ಆಗುತ್ತೆ. ಅರ್ಥ ಆಯ್ತಾ? 15,700. ಇದರಲ್ಲಿ 5% ಅಂತಂದರೆ ರಿಸ್ಕು ನಿಮ್ಮದು 5% ಅಂದರೆ ರಿಸ್ಕ್ ಎಷ್ಟಾಗುತ್ತೆ? ಫಾರ್ ಎಕ್ಸಾಂಪಲ್ 15,700 ಇದ್ರ 5% ಅಂದರೆ ನಿಮ್ಮದು ಜಸ್ಟ್ ರಿಸ್ಕ್ ನಿಮ್ಮದು ಬಂದು ರಿಸ್ಕ್ ಬಂದು ನೋಡಿ, ಇಲ್ಲ ಇಲ್ಲೇ ಹಾಕ್ಬಿಡ್ತೀನಿ. ರಿಸ್ಕು 785. 15,700ರಲ್ಲಿ 5% ಅಂದರೆ 785 ಆಗುತ್ತೆ. ಅರ್ಥ ಆಯ್ತಾ? 5% ಅಷ್ಟೇ ನಾನು ಹೇಳ್ತಾ ಇರೋದು, 10% ಅಲ್ಲ, 5%. 785 ರುಪೀಸ್ ನಿಮ್ಮದು ರಿಸ್ಕ್ ಇರುತ್ತೆ. ರಿವಾರ್ಡ್ ಬಂದು 785 ಇಂಟು 3 ಎಷ್ಟಾಗುತ್ತೆ? 2,355. 2,355. ನೀವು ಯಾವಾಗ ಕಾಲ್ ಮತ್ತೆ ಪುಟ್ನ ಬೈ ಮಾಡ್ತೀರಲ್ಲ, ಟೋಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮದು 15,700 ಇರುತ್ತೆ. 15,700ರಲ್ಲಿ ಕಾಲ್ ಮತ್ತೆ ಪುಟ್ನ ಬೈ ಮಾಡ್ತೀರಾ. ಬೈ ಮಾಡಿದಾಗ ನಿಮ್ಮ ರಿಸ್ಕ್ ಯಾವತ್ತೇ ಆಗಲಿ 5% ಇರಬೇಕು, ಟಾರ್ಗೆಟು 15% ಇರಬೇಕು. ಇದನ್ನ ಎಲ್ಲಿ ನೋಡ್ತಾ ಇರಬೇಕು ಸರ್, ಯಾವ ಥರ ಇದನ್ನ ಅಂತಂದರೆ, ನಿಮಗೆ ಅಲ್ಲಿ P&L ಅಂತ ತೋರಿಸ್ತಾ ಇರುತ್ತೆ. ಅರ್ಥ ಆಯ್ತಾ? P&L ಓಪನ್ ಪೊಸಿಷನ್ ಅಂತ ತೋರಿಸ್ತಾರೆ. ನೀವು ಬೈ ಮಾಡಿದ್ಮೇಲೆ ಓಪನ್ ಆರ್ಡರ್ಸ್ ಅಥವಾ ಓಪನ್ ಪೊಸಿಷನ್ ಅಂತ ತೋರಿಸ್ತಾ ಇರುತ್ತೆ. ಓಪನ್ ಪೊಸಿಷನ್ ಅಂತ ತೋರಿಸ್ತಾ ಇರುತ್ತೆ ಅಂದರೆ ನಿಮ್ಮದು ಪೊಸಿಷನ್ ಓಪನ್ ಆಗಿದೆ, ನೀವು ಆರ್ಡರ್ ತೊಗೊಂಡಿದ್ದೀರಾ, ಒಂದು ಕಾಲ್ ಸೈಡ್ ಆಗಲಿ ಪುಟ್ ಸೈಡ್ ಆಗಲಿ ಒಂದು ಟ್ರೇಡ್ನ ತಗೊಂಡಿದ್ದೀರಾ ಅಂತ ಓಪನ್ ಪೊಸಿಷನಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಪ್ಲಸ್ಸು ಮೈನಸ್ ತೋರಿಸ್ತಾ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಸ್ ತೋರಿಸ್ತಾ ಇರುತ್ತೆ, ಪ್ಲಸ್ ಆರ್ ಮೈನಸ್ಸಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಅಮೌಂಟು. ಪ್ಲಸ್ ಆರ್ ಮೈನಸಲ್ಲಿ ನಿಮ್ಮ ಅಮೌಂಟ್ ತೋರಿಸ್ತಾ ಇರುತ್ತೆ. ಅದನ್ನು ನೋಡ್ಕೊಂಡು -785 ಇಷ್ಟು 785 ಮೈನಸ್ ಆದರೆ ನೀವು ಎಕ್ಸಿಟ್ ಆಗಬೇಕು. -785 ಆದರೆ ಎಕ್ಸಿಟ್ ಆಗಬೇಕು. ಇಲ್ಲ ಪ್ಲಸ್ 2,355 ಆದರೆ ಎಕ್ಸಿಟ್ ಆಗಬೇಕು. ಎರಡು ಕಡೆ ಮಾತ್ರ ಎಕ್ಸಿಟ್ ಆಗ್ಬೇಕು ನೀವು. ಓಕೆನಾ? ಬೇರೆ ಏನು ನೋಡೋಕೆ ಹೋಗ್ಬಿಡಿ. ಬೇರೆ ಪೊಸಿಷನ್ ಬರೀ ನಿಮ್ಮ ಓಪನ್ ಪೊಸಿಷನ್ ಮಾತ್ರ ನೋಡ್ಕೊತಾ ಇರಿ. 785 ಮೈನಸ್ ಆದರೆ ಎಕ್ಸಿಟ್ ಆಗಬೇಕು. ಇಲ್ಲ 2,355 ಪ್ರಾಫಿಟ್ ಆದರೆ ಎಕ್ಸಿಟ್ ಆಗಬೇಕು. ಇದು ರೂಲು. ಯಾವುದೇ ಕಾರಣಕ್ಕೂ ಇದನ್ನ ಮೀರೋಕೆ ಹೋಗ್ಬಿಡಿ. ಹೇಳಿರೋ ರೂಲ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡಿ. ತಿಂಗಳಲ್ಲಿ ಒಟ್ಟಿನಲ್ಲಿ ವಾರದಲ್ಲಿ ಎರಡಂತೂ ಇರುತ್ತಿದ್ದು, 2 ದಿನ ಇರುತ್ತೆ, ಬುಧವಾರ ಫ್ರೈಡೆ. 2 ದಿನನೂ ಸಿಗಲಿಲ್ಲ ತಲೆ ಕೆಡಿಸ್ಕೊಂಬಿಡಿ. ತಿಂಗಳ 4 ಅಂತೂ ಸಿಕ್ಕೇ ಸಿಗುತ್ತೆ. ಒಟ್ಟು 8 ವಾರ ಇರುತ್ತೆ, ಆದರೆ 4 ಅಂತೂ ಸಿಕ್ಕೇ ಸಿಗುತ್ತೆ. ಸಿಕ್ಕಿದಾಗ ಮಾತ್ರ ಮಾಡಿ. ಪದೇ ಹೇಳ್ತೀನಿ, ಸಿಕ್ಕಿದ್ರೆ ಮಾತ್ರ ಮಾಡಿ. ಒಂದು ಸೆಟಪ್ ಹೇಳ್ತಾ ಇದ್ದೀನಿ ಅಂದರೆ ಸಿಕ್ಕಿದಾಗ ಮಾತ್ರ ಮಾಡಿ. ಯಾಕಂದರೆ ನಾವು ಎಕ್ಸ್ಪೀರಿಯೆನ್ಸಲ್ಲೇ, ನಾನು ಸ್ಟಾರ್ಟಿಂಗ್ ಬಿಗಿನರ್ ಆಗಿ ಸುಮಾರು ಕಡೆ ಒಂದು ಸರಿಯಾದ ಸ್ಟ್ರಾಟಜಿ ಸಿಗ್ದಲೆ ನಾನು ದುಡ್ಡೆಲ್ಲ ಕಳ್ಕೊಂಡಿದ್ದೀನಿ ಸುಮಾರು ಸಲ. ಆದರೆ ನನಗಾಗಿದ್ದು ನಿಮ್ಗಾಗಬಾರ್ದು. ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ ಏನು ಗೊತ್ತಾ? ರಿಸ್ಕ್ ರಿವಾರ್ಡ್ನ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಗಿರಬೇಕು. ಮೇಯ್ನ್ ಡಿಸಿಪ್ಲಿನ್ ಆಗಿರಬೇಕು. ಯಾರು ಡಿಸಿಪ್ಲಿನ್ ಆಗಿರ್ತಾರೋ ಅವ್ರಿಗೆ ದುಡ್ಡು. ಓಕೆನಾ? ಸೊ ಇಲ್ಲಿ ಇಷ್ಟ ಆಯಿತು ನಿಮಗೆ. ಏನಕ್ಕೆ ಈ ಸ್ಟ್ರಾಟಜಿ ಅಂತಂದರೆ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಯಾವುದೇ ಮಾರ್ಕೆಟ್ ಯಾವ ಕಡೆ ಹೋದ್ರೂ ದುಡ್ಡು ನಿಮಗೆ. ಅಪ್ ಆದರೂ ಆಗಲಿ ಇಲ್ಲ ರಿಟರ್ನ್ ಆದರೂ ಆಗಲಿ ಈ ಸ್ಟ್ರಾಟಜಿಲಿ
ಈ ಸ್ಟ್ರಾಟಜಿ ಏನಂದರೆ ಒಂದು ಮೇನ್ ಥಿಂಗ್ ಅಂತಂದರೆ ಮಾರ್ಕೆಟು ನೀವು ಬೈ ಮಾಡಿದ್ಮೇಲೆ ಹೆಂಗಾದ್ರೂ ಹೋಗ್ಲಿ ಮಾರ್ಕೆಟು ಆಫ್ಟರ್ ಬೈಯಿಂಗ್ ಮಾರ್ಕೆಟ್ ಯಾವ ಕಡೆನಾದ್ರೂ ಹೋಗ್ಲಿ, ಅಪ್ ಆದ್ರೂ ಹೋಗ್ಲಿ ಡೌನ್ ಆದ್ರೂ ಹೋಗ್ಲಿ, ತಲೆನೇ ಕೆಡ್ಸ್ಕೊಂಬಿಡಿ. ಎರಡು ಕಡೆ ಹೋದ್ರೂ ದುಡ್ಡು ನಿಮಗೆ. ಆದರೆ ನಿಂತ್ಕೊಳ್ಬಾರ್ದು. ಅಲ್ಲೇ ಹೋಗಿ ನಿಂತ್ಕೊಂಡ್ರೆ ಮಾತ್ರ ನಿಮಗೆ ಲಾಸ್ ಆಗುತ್ತಷ್ಟೇ, ಲಾಸ್ ಆಗೋ ಚಾನ್ಸಸ್ಸು. ಅದು ಈ ಬೈ ಮಾಡಿದ್ಮೇಲೆ ಅದು ರಿವರ್ಸ್ ಆದರೂ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗ್ತಾ ಇರ್ತೋ ಆ ಡೈರೆಕ್ಷನ್ ಹೋದ್ರೂ ಕೂಡ ಪ್ರಾಫಿಟ್ ಆಗುತ್ತೆ. ನಾನು ಏನಕ್ಕೆ ಈ ಥರ ಎಲ್ಲ ಸೆಟಪ್ ಮಾಡಿದ್ದೀನಿ ಅಂದರೆ, ಈ ಪಾಯಿಂಟ್ಸ್ ಎಲ್ಲ ನೋಡಿ, ಈ ಪಾಯಿಂಟ್ಸ್ ಎಲ್ಲ ಏನಕ್ಕೆ ಹೇಳಿದ್ದೀನಿ ಅಂದರೆ 40 ಪಾಯಿಂಟ್ಸು ಮತ್ತು 80 ಪಾಯಿಂಟ್ಸು ಮಾರ್ಕೆಟಲ್ಲಿ ವೊಲೆಟಿಲಿಟಿ ಇರಬೇಕು. ನಿಮಗೆ ಲಿಕ್ವಿಡಿಟಿ ಪ್ರೊವೈಡರ್ ಇದ್ದರೆ ಮಾರ್ಕೆಟಲ್ಲಿ ವೊಲೆಟಿಲಿಟಿ ಇರುತ್ತೆ. ಮಾರ್ಕೆಟಲ್ಲಿ ವೊಲೆಟಿಲಿಟಿ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಪ್ರೈಸ್ ಮೂಮೆಂಟ್ ಆಗಲ್ಲ. ಸೊ ಕಾಯಿರಿ, 40 ಪಾಯಿಂಟ್ಸು ನಿಫ್ಟಿ ಮೂಮೆಂಟ್ ಆಗಬೇಕು, 80 ಪಾಯಿಂಟ್ಸು ಸೆನ್ಸೆಕ್ಸಲ್ಲಿ ಮೂಮೆಂಟ್ ಆಗಬೇಕು. ಸೊ ಕಾದು ಇದನ್ನು ಅಪ್ಲೈ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಪ್ರೀವಿಯಸ್ 3 ಮಂತ್ಸು 6 ಮಂತ್ಸ್ ಡೇಟಾನೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇವತ್ತಿಂದ ತೋರಿಸ್ತೀನಿ ತಡೀರಿ. ಇವತ್ತು ವೆಡ್ನಸ್ಡೇ ಅಲ್ವಾ? ಸೊ ವೆನ್ಸ್ಡೇಲಿ ಏನಿದೆ ಇವತ್ತು? ಸೊ ವೆನ್ಸ್ಡೇ ಇವತ್ತು ನೋಡಿ, ಇದು ಫಸ್ಟ್ ಬಂದ್ವಿ ನಾವು. ಫಸ್ಟ್ ಕ್ಯಾಂಡಲ್ ಇದು ಫಸ್ಟ್ ಕ್ಯಾಂಡಲ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿದೆ. ಫಸ್ಟ್ ಕ್ಯಾಂಡಲ್ ಹೈ ಮತ್ತು ಲೋ ಮಾರ್ಕ್ ಮಾಡಿದೆ. ಈಗ ಇಲ್ಲಿಂದ ನನಗೆ ಏನು ಬೇಕು? ನಿಫ್ಟಿ ಅಲ್ವಾ ಇದು? ಇಲ್ಲಿಂದ 40 ಪಾಯಿಂಟ್ಸ್ ಮೇಲೆ ಮಾರ್ಕ್ ಮಾಡ್ತೀನಿ. 40 ಪಾಯಿಂಟು ಮೇಲ್ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿಗೆ ಮಾರ್ಕೆಟ್ ಬಂದರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಈ ಮಾರ್ಕ್ ಮಾಡಿ, ಇಲ್ಲಿಂದ ಮತ್ತೆ 40 ಪಾಯಿಂಟ್ಸ್. ₹1 ಹೆಚ್ಚು ಕಡಿಮೆ ಆದರೂ ನಡೀತೆ, ತಲೆ ಕೆಡಿಸ್ಕೊಂಬಿಡಿ. ಮಿನಿಮಮ್ 40 ಪಾಯಿಂಟ್ಸ್ ನೋಡಿ. ಇದು ನಮ್ಮದು ಎಂಟ್ರಿ ಪಾಯಿಂಟ್. ಇಲ್ಲಿಗೆ ಬರಬೇಕು, ಇಲ್ಲ ಇಲ್ಲಿಗೆ ಬರಬೇಕು ನೋಡಿ. ಇಲ್ಲಿಗೆ ಬಂದಾಗ ಇದು ಇವತ್ತಿಂದು, ಇಲ್ಲಿಗೆ ಬಂದಾಗ ಆಮೇಲೆ ಇನ್ನೊಂದು ರೂಲು 12 ಗಂಟೆ ಒಳಗಡೆ ಬರಬೇಕಿದು. 12:30 ಒಳಗಡೆ ಬರಬೇಕು ಮಾರ್ಕೆಟ್. 12:30 ಒಳಗಡೆ. ಟೈಮಿಂಗ್ಸ್ ಕೂಡ ಇದು ಮಾಡ್ಕೊಳ್ಳಿ, ಟೈಮಿಂಗ್ಸ್ ಲಾಸ್ಟಲ್ಲಿ ಇದು ಮಾಡ್ತೀನಿ. 12 ಒಳಗಡೆ ಬಂದರೆ ಒಳ್ಳೆ ಮೂಮೆಂಟ್ ನಮಗೆ. ಇದನ್ನು ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೋದು, ಬರ್ತಾ ಹೇಳ್ತೀನಿ ನಾನು. ಓಕೆನಾ? ನೋಡಿ ಈ ಥರ ಇರಬೇಕು. ಇಲ್ಲಿ ನಮ್ಮ ಎಂಟ್ರಿ ಇರುತ್ತೆ. ಇಲ್ಲಿ ನೋಡಿ ಎಂಟ್ರಿ ಇದ್ದು ಇಲ್ಲಿ ಏನಾರ ಟೈಮ್ ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಟಾಪ್ ಲಾಸ್ ಆಗುತ್ತೆ. ಇವತ್ತು ಎಂಟ್ರಿ ಮಾಡಿದರೆ ನಿಮಗೆ ಸ್ಟಾಪ್ ಲಾಸ್ ಆಗೋದು. ಸೊ ಬೇರೆ ದಿನ ನೋಡ್ತೀನಿ. ಇದು ಟ್ಯೂಸ್ಡೇ, ಇದು ಮಂಡೇ, ನೆಕ್ಸ್ಟು ಫ್ರೈಡೇ ನೋಡೋಣ. ಫ್ರೈಡೇ ಸೆನ್ಸೆಕ್ಸಲ್ಲಿ ನೋಡಬೇಕು. ಸೆನ್ಸೆಕ್ಸು ಮತ್ತು ನಿಫ್ಟಿ ಎರಡು ಒಂದೇ ಥರ ಮೂಮೆಂಟ್ ಕೊಡುತ್ತೆ. ಫ್ರೈಡೇ, ಥರ್ಸ್ಡೇ ಮತ್ತು ವೆನ್ಸ್ಡೇ. ನೋಡಿ ಇಲ್ಲಿ ವೆನ್ಸ್ಡೇ ಮತ್ತು ಇಲ್ಲಿ ವೆನ್ಸ್ಡೇ. ಇದನ್ನು ಹೈ ಮಾರ್ಕ್ ಮಾಡಿ, ಲೋ ಮಾರ್ಕ್ ಮಾಡಿ, 40 ಪಾಯಿಂಟ್ಸ್. 40 ಪಾಯಿಂಟ್ಸ್ ಇಲ್ಲಿ. ಇದು ಎಂಟ್ರಿ ಪಾಯಿಂಟ್ ನಮ್ಗೆ ಇಲ್ಲಿ. ಓಕೆ, ಇಲ್ಲಿ ಎಂಟ್ರಿ ಪಾಯಿಂಟ್ ಬಂತು ನಮಗೆ. ಇಲ್ಲಿಂದ ನೋಡಿ ಎಷ್ಟು ಮೂಮೆಂಟ್ ಕೊಟ್ಟಿದೆ. ಆಲ್ಮೋಸ್ಟ್ 37 ಪಾಯಿಂಟ್ಸ್ ಕೊಟ್ಟಿದೆ. ಓಕೆ, ಕೊಟ್ಟ ಮೇಲೆ ನೋಡಿ ಒಂದೇ ಡೈರೆಕ್ಷನ್ ಇಲ್ಲಿ ಬಂದು ಆಮೇಲೆ ಹೋಗಿದೆ. ನಮ್ಗೆ ಇಷ್ಟು ಬಂದರೂ ಕ್ಯಾಪ್ಚರ್ ಮಾಡಿದ್ರು ಸಾಕಾಗುತ್ತೆ. ಓಕೆನಾ? 1:3 ಸಾಕು. ನೀವು ಪ್ಲಸ್ ಮೈನಸ್ ನೋಡ್ಕೊಂಡು 1:3 ಇದು ಮಾಡಿ. ಇದು ವೆನ್ಸ್ಡೇ ಮತ್ತು ಇದು ಟ್ಯೂಸ್ಡೇ. ಬೇರೆ ದಿನ ಯಾವುದೋ ಸೆಲ್ ಸೈಡ್ ಟಾರ್ಗೆಟ್ ಹಿಟ್ ಆಗಿದೆ. ಓಕೆ ನೋಡಿ, ಇಲ್ಲಿ ಹೈ ಲೋನ ಮಾರ್ಕ್ ಮಾಡ್ಕೊಂಡ್ವಾ. ಆಮೇಲೆ ಏನು ಮಾಡಬೇಕು? ಇದು ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ 40 ಪಾಯಿಂಟ್ಸ್ ಎಲ್ಲಿಗೆ? 40 ನೋಡಿ, ಇಲ್ಲಿ 40 ಪಾಯಿಂಟ್ ತೋರಿಸ್ತಾ ಇದೆಯಾ? ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡೆ.
ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಮೇಲಕ್ಕೆ ಮೇಲ್ಗಡೆ ಕೂಡ ಒಂದು 40 ಪಾಯಿಂಟ್ಸ್ಗೆ ಇಲ್ಲಿ ತಂದು ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಓಕೆನಾ, ಈ ಥರ ಮಾರ್ಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಈ ಟೂಲ್ ಯೂಸ್ ಮಾಡಿ, ಮೆಜರ್ ಟೂಲ್ನ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಂಡೆ. ಸೊ ಇಲ್ಲಿ ಎಂಟ್ರಿ ಸಿಕ್ತು ನನಗೆ. ಈ ಎಂಟ್ರಿ ಸಿಕ್ಕಿದಾಗ ಜಾಸ್ತಿ ನೋಡಿ ಇಲ್ಲಿವರೆಗೂ ಕೆಳಗಡೆ ಬರ್ತಾ ಇತ್ತು, ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು ನೋಡಿ. ಇಲ್ಲಿ ಎಂಟ್ರಿ ಆದಮೇಲೆ 2 ಕ್ಯಾಂಡಲ್ ಆದಮೇಲೆ ಸ್ವಲ್ಪ ಹೊತ್ತಿಲ್ಲಿ ಮಾರ್ಕೆಟ್ ಆಟಾಡಿ ಫುಲ್ ರಿವರ್ಸ್ ಹೋಗಿದೆ. ನಾನು ಹೇಳಲಿಲ್ಲ ಮಾರ್ಕೆಟು ನೀವು ತಗೊಂಡಾಗ ರಿವರ್ಸ್ ಆದರೂ ಪರವಾಗಿಲ್ಲ ಪ್ರಾಫಿಟ್ ಆಗುತ್ತೆ ಅಂತ. ನೋಡಿ ಒಂದೇ ಸಲ ರಿವರ್ಸ್ ಆಗೋಯ್ತು, ತಲೆ ಕೆಡಿಸ್ಕೊಂಡಿಲ್ಲ, ಪ್ರಾಫಿಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಸುಮಾರಿದೆ ನೋಡಿ. ಇಲ್ಲಿ ಮಾರ್ಕೆಟ್ ಇದ್ದು ಬಿಟ್ಟು ಹೋಗೇ ಇಲ್ಲ ಇಲ್ಲುವೆ. ಈ ಮಾರ್ಕೆಟ್ ಈ ಥರ ಟೈಮಲ್ಲಿ ಎಷ್ಟೊಂದು ಜನ ಲಾಸ್ ಮಾಡ್ಕೊತಾ ಇರೋದೇ ಈ ಥರ ವೊಲಟಾಲಿಟಿ ಇಲ್ಲದೆ ಇದ್ದಾಗ ಮಾರ್ಕೆಟ್ ಎಂಟ್ರಿ ಆಗಿ ಲಾಸ್ ಮಾಡ್ಕೊತಾ ಇದ್ದಾರೆ. ಮಾರ್ಕೆಟಲ್ಲಿ ಈ ಥರ ಮೂಮೆಂಟಮ್ ಇಲ್ದಲೆ ಲಾಸ್ ಮಾಡ್ಕೊತಾ ಇದ್ದಾರೆ. ಸೊ ನಿಮಗೆ ಲಾಸ್ ಆಗೋದು ಬೇಡ ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾವುದನ್ನು ಕೂಡ ಯಾರು ಹೇಳಿದ್ದು ಕೂಡ ಕಣ್ಮುಚ್ಕೊಂಡು ನಂಬೇಡಿ, ನಾನು ಹೇಳಿರೋದು ಕೂಡ ಕಣ್ಮುಚ್ಕೊಂಡು ನಂಬೇಡಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಲೈವ್ ಮಾರ್ಕೆಟಲ್ಲಿ 1 ವಾರ 2 ವಾರ ನೋಡಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು 15 ದಿನ ಪ್ರಾಕ್ಟೀಸ್ ಮಾಡಿ. ಲೈವ್ ಮಾರ್ಕೆಟಲ್ಲಿ ಬೈ ಮಾಡೋಕೆ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಓಕೆ ಇದು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ನೀವು ಒಮ್ಮೆ ನೋಡಿ. ಇಲ್ಲಿ ಇವತ್ತಿಂದ ಸಿಕ್ಕೇ ಇಲ್ಲ ಇಲ್ಲಿ ಎಲ್ಲುವೆ. ಎಷ್ಟೊಂದು ಜನ ಇಲ್ಲಿ ಎಂಟ್ರಿ ಆಗಿರ್ತಾರೆ, ಮೊಮೆಂಟಮ್ ಸಿಗುತ್ತೆ ಅಂತ ಎಲ್ಲಾರ್ದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಈ ಸ್ಟ್ರಾಟಜಿ ಮೇನ್ ಉದ್ದೇಶ ಏನಂದರೆ ಲಿಕ್ವಿಡಿಟಿ ಸಿಗಬೇಕು ನಿಮಗೆ, ವೊಲಟಾಲಿಟಿ ಇರಬೇಕು ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ಮೊಮೆಂಟಮ್ ಇದ್ದರೆ ಮಾತ್ರ ನೀವು ಟ್ರೇಡ್ ಮಾಡ್ತೀರಾ. ಈ ಸ್ಟ್ರಾಟಜಿಯಲ್ಲಿ ಒಂದು ಸಲ ನೀವು ಇದರಲ್ಲಿ ಇದು ಪ್ರಾಫಿಟ್ ನೋಡಿದ್ರಿ ಅಂದರೆ ಬೇರೆ ಯಾವ ಸ್ಟ್ರಾಟಜಿನೂ ಮುಟ್ಟಕ್ಕೆ ಹೋಗಲ್ಲ. ನೀವು ಬರೆದಿಟ್ಕೊಳ್ಳಿ ಬೇಕಾರೆ, ನಾನು ಬೇರೆ ಯಾವ ಸ್ಟ್ರಾಟಜಿನೂ ಮುಟ್ಟಕ್ಕೆ ಹೋಗಲ್ಲ. ತಲೆ ಕೆಡ್ಸ್ಕೊಂಬಿಡಿ. ಸ್ಟ್ರಾಟಜಿ ಅವತ್ತು ಸೆಟಪ್ ಬರಲಿಲ್ಲ ಅಂದರೆ ಟ್ರೇಡ್ ಮಾಡೋಕೆ ಹೋಗ್ಬಿಡಿ. ನೋಡಿ ಇಲ್ಲಿಂದ 40 ಪಾಯಿಂಟು ಮತ್ತು ಇಲ್ಲಿಂದ 40 ಪಾಯಿಂಟ್ ಹಾಕ್ಕೊತೀನಿ. 40 ಪಾಯಿಂಟ್ ಇಲ್ಲಿ ಎಂಟ್ರಿ ನೋಡಿ, ಇಲ್ಲಿ ಎಂಟ್ರಿ, ಈ ಬ್ಲೂ ಕಲರ್ ಲೈನಲ್ಲಿ ಎಂಟ್ರಿ. ಮಾರ್ಕೆಟ್ ಯಾಕೊಡ ನೋಡಿ ಇಲ್ಲಿ ಬಂತು, ಇಲ್ಲಿ ಎಂಟ್ರಿ ಮಾಡಿದ್ವಿ, ಒಂದು ಕಡೆ ಮಾರ್ಕೆಟ್ ಹೋಯ್ತು. ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಝೀರೋ ಆಗಲ್ಲ. ಈಗ ಇಲ್ಲಿ ಪುಟ್ ಸೈಡ್ ಏನಾರ ಬೈ ಮಾಡಿದರೆ ಪುಟ್ ಸೈಡ್ ಪ್ರೀಮಿಯಮು ಪ್ಲಸ್ ಆಗುತ್ತೆ, ಆದರೆ ಕಾಲ್ ಸೈಡು ಝೀರೋ ಆಗಲ್ಲ. ನೀವು ಹೇಳ್ತೀರಾ ಅನ್ಕೊಂತೀರ ಕೆಲವರು ಝೀರೋ ಆಗಲ್ಲ. ಅದೇ ನಮಗೆ ಇಲ್ಲಿ ಲೂಪ್ ಹೋಲು. ಪುಟ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಝೀರೋ ಆಗಲ್ಲ. ಝೀರೋ ಯಾವಾಗ ಆಗುತ್ತೆ? ಎಕ್ಸ್ಪೈರಿ ಡೇಯಲ್ಲಿ ಮಾತ್ರ ಅದು ಪುಟ್ಸ್ ಬೇರೆ ಔಟ್ ಆಫ್ ದ ಮನಿ ಝೀರೋ ಆಗೋದು ಎಕ್ಸ್ಪೈರಿ ಡೇಯಲ್ಲಿ ಮಾತ್ರ. ನೀವು ಇಲ್ಲಿ ಬೈ ಮಾಡಿದ ತಕ್ಷಣ ಪುಟ್ ಸೈಡ್ ಏನಾಗುತ್ತೆ? ಪುಟ್ ಸೈಡ್ ಪ್ರೀಮಿಯಮ್ ಎಲ್ಲ ಇಂದ ಮನಿ ಆಗ್ತಾ ಹೋಗುತ್ತೆ. ಇಂದ ಮನಿ ಆದಾಗ ನಿಮಗೆ ಪ್ರಾಫಿಟ್ ಚೆನ್ನಾಗಾಗುತ್ತೆ. ಆದರೆ ಕಾಲ್ ಸೈಡಲ್ಲಿ ಔಟ್ ಆಫ್ ದ ಮನಿ ಆಗುತ್ತೆ, ಆದರೆ ಝೀರೋ ಆಗಲ್ಲ. ಟೈಮ್ ವ್ಯಾಲ್ಯೂ ಇದ್ದೇ ಇರುತ್ತೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೋಗಿರುತ್ತೆ ಅಷ್ಟೇ ಅಲ್ಲಿ. ಇಲ್ಲಿ ಆದರೆ ಪುಟ್ ಸೈಡಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನು ಬೆಳ್ಕೊಂಡು ಹೋಗುತ್ತೆ, ಟೈಮ್ ವ್ಯಾಲ್ಯೂನು ಆ್ಯಡ್ ಆಗ್ತಾ ಹೋಗುತ್ತೆ. ಟೈಮ್ ವ್ಯಾಲ್ಯೂ ಕಾಮನ್ ಆಗಿ ಎಲ್ಲದರಲ್ಲೂ ಅಷ್ಟೇ ಮೈನಸ್ ಆಗ್ತಾ ಹೋಗುತ್ತೆ, ಆದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ರಲ್ಲಿ ಬೆಳ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಬೈ ಮಾಡಿದ್ರು ಅಷ್ಟೇ ಆರಾಮಾಗಿ ಪ್ರಾಫಿಟ್ಟು, ಇಲ್ಲಿ ಬೈ ಮಾಡಿದ್ರು ಪ್ರಾಫಿಟ್ಟು. ಇನ್ನೊಂದು ದಿನ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ನಾನು. ನೀವು ಒಂದು 6 ತಿಂಗಳು ಮಾಡಾದ್ಮೇಲೆ ಬೇಕಾರೆ ಕರೆಕ್ಟಾಗಿ, ಆಮೇಲೆ ಬೇಕಾರೆ ನೀವು ಪ್ರತಿದಿನ ಈ ಸ್ಟ್ರಾಟಜಿ ಯೂಸ್ ಮಾಡಿ. 6 ತಿಂಗಳಾದ್ಮೇಲೆ ಪ್ರಾಫಿಟೇಬಲ್ ಆದಮೇಲೆ ನೀವು ಪ್ರತಿದಿನ ಯೂಸ್ ಮಾಡಿ. ನೋಡಿ 40 ಪಾಯಿಂಟ್ಸ್ ನೋಡಿ, ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿಕೊಂಡೆ 40 ಪಾಯಿಂಟ್ಸ್ಗೆ. ನೋಡಿ ಇಲ್ಲಿ ಬಂತು, ಇಲ್ಲಿ ಎಂಟ್ರಿ ಆದೆ, ಇಲ್ಲೇ ಪ್ರಾಫಿಟ್ ಆಗಿರುತ್ತೆ ನಿಮಗೆ. ಆಲ್ಮೋಸ್ಟ್ ಇಲ್ಲೇ ಪ್ರಾಫಿಟ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಒನ್ ವೇ ಮೂಮೆಂಟಮ್ ಬಂದಿರುತ್ತೆ 36 ಪಾಯಿಂಟ್. ಓಕೆನಾ, ಇಲ್ಲೇ ಪ್ರಾಫಿಟ್ ಆಗಿರುತ್ತೆ. ಓಕೆನಾ, ನೋಡಿ ನೋಡಿ ಲಿಕ್ವಿಡಿಟಿ ಮಾರ್ಕೆಟ್ ಇಲ್ಲ ಇಲ್ಲಿ. ಮಾರ್ಕೆಟ್ ಇಲ್ಲಿ ನಮಗೆ ಚಾನ್ಸೇ ಕೊಟ್ಟಿಲ್ಲ. ಮಾರ್ಕೆಟಲ್ಲಿ ವೊಲಟಾಲಿಟಿ ಇಲ್ಲ. ಎಷ್ಟೊಂದು ಜನ ಇಲ್ಲಿ ಬಂದು ತಗ್ಲಾಕೊಂಡು ದುಡ್ಡು ಕಳ್ಕೊಂಡು ಸ್ಟಾಕ್ ಮಾರ್ಕೆಟ್ನ ಬೈಕೊಂಡು ಹೋಗ್ತಾರೆ. ಸೊ ನೋಡಿ ಇಲ್ಲಿಂದ
ನೋಡಿ ಎಕ್ಸಾಕ್ಟಾಗಿ ನೋಡಿ ಇಲ್ಲಿ ಈ ಒಂದು ದಿನ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ 40 ಪಾಯಿಂಟ್ಸ್ ಕರೆಕ್ಟಾಗಿ ಬಂತು ನೋಡಿ ಕರೆಕ್ಟಾಗಿ 40 ಪಾಯಿಂಟ್ಸಿಗೆ ಬಂತು. ಇಲ್ಲಿ ಬೈ ಮಾಡಿದ್ರಿ, ಎಂಟ್ರಿ ಮಾಡಿದ್ರಿ ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಟ್ರಿ ಮಾಡಿದ್ರಿ ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ರಿ, ಇಷ್ಟು ದೊಡ್ಡ ಮೂಮೆಂಟ್ ಆಯಿತು. 95 ಪಾಯಿಂಟು. ನಂಗೆ ಬೇಕಾದ್ರೆ 1:3 ಅಷ್ಟೇ ಸಾಕು. 1:3 ಸ್ಟಾರ್ಟಿಂಗ್ 1:3ಗೆ ಫಿಕ್ಸ್ ಆಗಿಬಿಡಿ. ಆಮೇಲೆ ಹೋಗ್ತಾ ಹೋಗ್ತಾ 1:4 ಆಮೇಲೆ ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ಕೊಂಡೋಗಿ. ಸೊ ಹೇಳಿದ್ನಲ್ಲ, ಈ ಥರ ನೀವು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ಕೊಂಡೋಗಿ. ಆಮೇಲೆ ಇನ್ನೊಂದು ಹೇಳ್ತಾ ಇರೋದು, ಈ ಸ್ಟ್ರಾಟಜಿ 12:30 ಒಳಗಡೆ ಬಂದರೆ ಮಾತ್ರ ಅಪ್ಲೈ ಮಾಡಿ. 12:30 12:30 ಬಂದರೆ ಮಾತ್ರ ಅಪ್ಲೈ ದಿ ಸ್ಟ್ರಾಟಜಿ. ಅಪ್ಲೈ ದಿಸ್ ಸ್ಟ್ರಾಟಜಿ. ಅಪ್ಲೈ ದಿಸ್ ಸ್ಟ್ರಾಟಜಿ. ಓನ್ಲಿ ಬಿಫೋರ್ 12:30 PM ಅಷ್ಟೇ. ಓಕೆನಾ? ಈ ಸ್ಟ್ರಾಟಜಿ ನೇಮ್ ಬಂದು ಸರ್, ಸ್ಟ್ರಾಟಜಿ ನೇಮ್ ನೇಮ್ ಏನು ಅಂತ, ಇದು ಆ್ಯಕ್ಚುಲಿ ಇದು ಓಲ್ಡ್ ಸ್ಟ್ರಾಟಜಿನೇ, ಆದರೆ ಇಷ್ಟೊಂದು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಾನು ಇದನ್ನು ಸ್ವಲ್ಪ ಸರ್ಚ್ ಮಾಡಿ ಸ್ಟಡಿ ಮಾಡಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಇದನ್ನು VTU ಸ್ಟ್ರಾಡಲ್ ಮಾರ್ಕೆಟಲ್ಲಿ ಸ್ಟ್ರಾಟಜಿ ಅಂತ ಯೂಟ್ಯೂಬಲ್ಲಿ ನೋಡಿರಿ, ಸಿಗುತ್ತೆ. ಇಷ್ಟು ಡೀಟೇಲ್ ಆಗಿ ನಿಮಗೆ ಪಿನ್ ಪಾಯಿಂಟಲ್ಲಿ ಯಾರೂ ಎಕ್ಸ್ಪ್ಲೈನ್ ಮಾಡೋದು, ಇಡೀ ವರ್ಲ್ಡಲ್ಲೇ ಎಕ್ಸ್ಪ್ಲೈನ್ ಮಾಡಿರಲ್ಲ. ಇಡೀ ಇಂಡಿಯಾಗೆ ಚಾಲೆಂಜ್ ಮಾಡ್ತಿದ್ದೀನಿ. ಇದು ಸ್ಟ್ರಾಡಲ್ ಅಂತ ಸ್ಟ್ರಾಟಜಿ. ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಯಾವುದು ಈ ಸ್ಟ್ರಾಟಜಿನ ಮಾಡಿಕೊಟ್ಟಿಲ್ಲ ಯಾರೂ. ಇಡೀ ಇಂಡಿಯಾಗೆ, ಆಲ್ ಓವರ್ ಇಂಡಿಯಾಗೆ ಇದನ್ನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇನ್ನು ಮೇಲಿಂದ ಈ ವಿಡಿಯೋಗಳು ಬಂತು ಅಂದರೆ ಈ ವಿಡಿಯೋ ನೋಡ್ಕೊಂಡು ಮಾಡಿರ್ತಾರೆ ಅಷ್ಟೇ. ಈ ಡೇಟಿಂದ ನೋಡಿ, ಈ ಡೇಟ್ ನೆನ್ಪಿಟ್ಕೊಳ್ಳಿ, 8/26/2026. ಓಕೆನಾ? ಈ ಡೇಟಿಂದ ಬಂತು ಅಂದರೆ ಇದನ್ನ ನೋಡ್ಕೊಂಡು ಮಾಡಿರ್ತಾರೆ ಅಂತ ಅರ್ಥ. ಓಕೆನಾ? ಸೊ ಈ ಸ್ಟ್ರಾಟಜಿ ಹೆಸರು VTU ಸ್ಟ್ರಾಡಲ್. ಸೊ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಯಾರು ರಶ್ ಮಾಡಬೇಡಿ. ಬರ್ತಿದ್ದಂಗೆ ಮಾರ್ಕೆಟ್ ನುಗ್ಬಿಟ್ಟು ಟ್ರೇಡ್ ಮಾಡಿಬಿಡ್ಬೇಕು ಅಂತ ತಲೆ ಕೆಡ್ಸ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಸೆಟಪ್ ಅಂತ ಮಾಡಿ, ಇಲ್ವಾ ತಲೆನೇ ಕೆಡ್ಸ್ಕೊಂಬಿಡಿ. ಮೂವಿ ನೋಡಿ, ಹೊರಗಡೆ ತಿರುಗಾಡ್ಕೊಂಬನ್ನಿ, ಟೈಮ್ ಪಾಸ್ ಮಾಡಿ, ಇಲ್ಲ ಬೇರೆ ಒಂದು ಬಿಸ್ನೆಸ್ ಬೇಕಾದ್ರೆ ರನ್ ಮಾಡ್ತಾ ಇರಿ ಸೈಡ್ ಬಿಸ್ನೆಸ್ ಆಗಿ, ಆ ಕಡೆ ಗಮನ ಕೊಡಿ. ಬರಬೇಕು, ದುಡ್ಡು ಮಾಡಲೇಬೇಕು ಅಂತಲ್ಲ. ಮಾರ್ಕೆಟ್ ಅವಕಾಶ ಕೊಟ್ಟರೆ ದುಡ್ಡು ಮಾಡಿ. ಮಾರ್ಕೆಟ್ 100 ವರ್ಷ ಆದರೂ ಇರುತ್ತೆ. ಬ್ರಿಟಿಷ್ನವ್ರು ಇದ್ದಾಗಲಿಂದನೂ ಇದೆ ಸ್ಟಾಕ್ ಮಾರ್ಕೆಟ್. ನಮ್ಮ ತಾತ ಮುತ್ತಾತ ಅವರೆಲ್ಲ ಇದ್ದಾಗಲಿಂದನೂ ಇದೆ. ಸೊ ಅವ್ರು ಯಾರಿಗೂ ಕಲಿದಿರೋ ಸ್ಕಿಲ್ಲು ನಿಮಗೆ ಸಿಕ್ಕಿದೆ. ಸೊ ಸಕ್ಸಸ್ ಆಗಿ 4 ಜನರಿಗೆ ನೀವು ಒಂದು ಮಾಡೆಲ್ ಆಗಬೇಕು. ಪರವಾಗಿಲ್ಲ, ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಮೇನ್ ಡಿಸಿಪ್ಲಿನು, ರಿಸ್ಕ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳಿ. ಅಷ್ಟೇ ಹೇಳೋದು, ಜಾಸ್ತಿ ಕೊಯ್ಯಲ್ಲ. ಓಕೆ, ಸೊ ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಇದೇ ಥರ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದರೆ 10Kಗೆ ಇನ್ನೊಂದು ಸ್ಟ್ರಾಟಜಿ ಹೇಳ್ತೀನಿ ನಾನು. ಆಮೇಲೆ 5K ಫಾಲೋವರ್ಸ್ ಆದರೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಬೇರೆ ಥರ ಈ 3 ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆ 3 ಸ್ಟ್ರಾಟಜಿನೂ ಕೂಡ ಹೇಳ್ತೀನಿ ಇಂಡಿಕೇಟರ್ ಬೇಸ್ ಮೇಲೆ. ಸೊ ಬೇಗ ಫಾಲೋವರ್ಸ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಗುಡ್ ಬಾಯ್, ಹ್ಯಾವ್ ಎ ನೈಸ್ ಡೇ.